ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಮ್ಮ ಚಾನೆಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಇವತ್ತಿನ ಪ್ರಶ್ನೆ ಏನು ಅಂತಂದರೆ, ಈ ಸೈನ್ ಅನ್ನೋಂಥದ್ದು ಕೆಲವರು ಸ್ಟೈಲಿಶ್ ಆಗಿ ಮಾಡ್ತಾ ಇರ್ತಾರೆ, ಅಥವಾ ಹೆಸರೇ ಓದಕ್ಕೆ ಬರೋದಿಲ್ಲ ಆ ರೀತಿ ಕೂಡ ಮಾಡ್ತಾ ಇರ್ತಾರೆ ಸಾಕಷ್ಟು ಜನ ಅಂತ ಹೇಳ್ಬೋದು. ಈಗ ನಮಗೆ ಈ ಸೈನ್ ಮಾಡೋದ್ರಿಂದ ದುಡ್ಡು ಬರಬೇಕು, ಅಥವಾ ನಾವು ಮಾಡುವಂಥ ಸೈನು ಚೆನ್ನಾಗಿ ನಮಗೆ ಕ್ಲಿಕ್ ಆಗಬೇಕು ಅಂತಂದರೆ ಏನು ಮಾಡಬೇಕಾಗುತ್ತೆ? ನಾವು ಮಾಡುವಂಥ ಸೈನ್ ಬಿಕಾಸ್ ಒಂದಂತೂ ಕೇಳ್ಪಟ್ಟಿದ್ದೀವಿ, ಮೇಲೆ ಹೋಗಬೇಕು ಕೆಳಗಡೆ ಬರಬಾರ್ದು ಅಂತ ಹೇಳ್ತಾರೆ, ಅಥವಾ ಡಾಟ್ಸ್ ಇಡಬಾರ್ದು ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ ಸಿಗ್ನೇಚರ್ ಅನ್ನೋಂಥದ್ದು ಯಾವ ರೀತಿ ಇರಬೇಕು? ಒಬ್ಬೊಬ್ಬರಿಗೂ ಅವ್ರವ್ರ ಹೆಸರು ಮೇಲೆ ಡಿಪೆಂಡ್ ಆಗಿ ಆ ರೀತಿ ಮಾಡಬೇಕಾಗತ್ತಾ ಹೇಗೆ, ಅಥವಾ ನಮ್ಮ ಇನ್ಷಿಯಲ್ನ ಆ್ಯಡ್ ಮಾಡ್ಕೊಂಡು ಕೂಡ ನಾವು ಸೈನ್ ಮಾಡಬೇಕಾಗತ್ತಾ? ಏನು ಹೇಳ್ತೀರಾ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಅಮ್ಮ ಅಲ್ಲಿಗೆ ಬಂದು ಇಲ್ಲಿಗೆ ಬಂದು ಸಿಗ್ನೇಚರ್ಗೆ ಬಂದಿದ್ದೀರಿ ನೀವು. ಏನಂದರೆ ನೀವು ನಿಧಾನಕ್ಕೆ ಗಮನಿಸಿ, ಅದು 1 ಕೋಟಿ ರೂಪಾಯಿನ ಚೆಕ್ ಆಗಿರಲಿ, 1 crore ಚೆಕ್ ಆಗಿದ್ದರೂ ಕೂಡ 1 ರೂಪಾಯಿ ಪೆನ್ನಿಂದಲೇ ಅಲ್ವಾ? ಹೌದು. ಅದಿಲ್ಲದೆ ಬರೀ ನೋಡೋಣ, ಆಗಲ್ಲ. ಅಂದರೆ ಇಲ್ಲಿ ನೀವು ಯಾರಿಗಾದ್ರೂ ಸಂಖ್ಯೆಗಳು ಬರೆದು ಬಿಡಿ, 1 crore ಅಂತ ಲೆಟ್ರಲ್ಲೂ ಬರೀರಿ, ಅವರಿಗೆ ಕೊಟ್ಟು ಕಳಿಸಿ ಬ್ಯಾಂಕಿಗೆ. ಸಿಗ್ನೇಚರ್ ಹಾಕಿಲ್ಲ ನೀವು, ಹೋಗುತ್ತೆ ಅದು? ಇಲ್ಲ. ಆಗತ್ಯಾ? ಆಗಲ್ಲ. ಅಲ್ಲಿಗೆ ನಿಮ್ಮ ಸಿಗ್ನೇಚರೇ ಮಹತ್ವ ಇದೆ ಅಂತ ಅರ್ಥ, ನಿಮ್ಮ ತಮಗೆ ಅಷ್ಟು ಕೆಪಾಸಿಟಿ ಇದೆ ಅಂತ ಅರ್ಥ. ಇದನ್ನೇ ಈ ಸಿಗ್ನೇಚರಲ್ಲಿ 2 ಅಡಕವಾಗಿದೆ. ಈ ಸಿಗ್ನೇಚರಲ್ಲಿ ನಮ್ಮ ಫ್ಯೂಚರ್ ಇದೆ, ನೇಚರ್ ಇದೆ. ಚರ್ ಬಂತ? ಸಿಗ್ನೇಚರ್, ಫ್ಯೂಚರ್ ಆ್ಯಂಡ್ ನೇಚರ್. ನೇಚರ್ ಒಳಗಡೆ ಒಂದು ಗುಡ್ ಅಡಗಿಸಿಟ್ಟಿದ್ದಾನೆ ಅಲ್ಲಿ ಸಣ್ಣದಾಗಿ. ನಾನು ತುಂಬ ದೊಡ್ಡದಾಗಿ ಎಳೆಯಲ್ಲ, ಪೂರ್ಣವಾಗಿ ಕ್ಲಾಸ್ ಮಾಡಬೇಕಾದ್ರೆ ನಾನು ಒಂದು 10 ದಿವಸ ಕ್ಲಾಸ್ ಮಾಡ್ತೀನಿ ಸಿಗ್ನೇಚರ್ದು. ಅದ್ಭುತವಾಗಿ ಕ್ಲಾಸ್ ಮಾಡಲಿಕ್ಕಿದೆ, 3 ತಾಸು ಮಾಡಲಿಕ್ಕಿದೆ. ಇವರ ಕಾಂಬಿನೇಷನ್ ವೈಸ್ ತೊಗೊಂಡಾಗ ಲಗ್ನದ ಕಾಂಬಿನೇಷನ್ ಆ್ಯಂಡ್ ಲಾಭಸ್ಥಾನದ ಕಾಂಬಿನೇಷನ್, ಭಾಗ್ಯದ ಕಾಂಬಿನೇಷನ್ ತೊಗೊಂಡು ಮಾತಾಡಿದ್ರೆ ಮಾತ್ರ ಸಿಗ್ನೇಚರ್. ಬಟ್ ಈಗ ನಾವು ಕರೆಕ್ಟ್ ಯೂನಿವರ್ಸಲ್ ಆಗಿ ಕೊಡೋದಾದರೆ ಹೇಗೆ ಕೊಡ್ಬೋದು ಅಂತಂದರೆ, ಸಣ್ಣದೊಂದು ವೈಟ್ ಚೀಟಿಯಲ್ಲಿ ಅವ್ರ ಸಿಗ್ನೇಚರ್ ಹಾಕಬೇಕು. ಅವ್ರ ಸಿಗ್ನೇಚರ್ ಹಾಕಬೇಕು. ಎಲ್ಲಿಯಾದರೂ ಸರಿಯೇ ಬಿಲ್ವಪತ್ರ ಮರ ಇದೆಯಲ್ಲ, ಬಿಲ್ವಪತ್ರ ಮರದಲ್ಲಿ ಮುಳ್ಳುಗಳಿರ್ತವೆ, ವೃಕ್ಷದಲ್ಲಿರ್ತವೆ. ಅಲ್ಲಿ ಯಾರೋ ವಾಸ ಮಾಡ್ತಾರೆ ಅಂತಂದರೆ ಮಹಾಲಕ್ಷ್ಮಿ ಅಂತೆ. ಇವನ ಕಳಕಳಿ ಇರಬೇಕು, ಈಕೆ ಕಳಕಳಿ ಇರಬೇಕು ಅನ್ನೋ ಒಂದು ಸಿಗ್ನೇಚರ್ ಮಾಡ್ತಾಯಿದ್ದೀನಿ ಅಂತ ಒಂದಷ್ಟು ಪೇಪರಲ್ಲಿ ಸಿಗ್ನೇಚರ್ ಮಾಡಬೇಕು. ಅದು ಗ್ರೀನ್ ಪೆನ್ನನ್ನು ಮಾಡಬೇಕು, ಗ್ರೀನ್ ಪೆನ್ ಆರ್ ಗ್ರೀನ್ ಸ್ಕೆಚ್ ಪೆನ್, ಇದರಲ್ಲೇ ನೀವು ಸಿಗ್ನೇಚರ್ ಮಾಡ್ತೀರಿ. ಮಾಡಿಬಿಟ್ಟು ಆದಮೇಲೆ ಒಂದು ಪ್ರೇಯರ್ ಮಾಡಬೇಕು. ನೀವು ಮಹಾಲಕ್ಷ್ಮಿನ ಕುರಿತು ಪ್ರೇಯರ್ ಮಾಡಿ, ನಾರಾಯಣನ ಕುರಿತು ಪ್ರೇಯರ್ ಮಾಡಿ. ಇದೇನು ಗೊತ್ತಾ, ಇದೊಂದು ಗುಟ್ಟಿದೆ, ನಾನು ಈಗ ಆ ಗುಟ್ಟನ್ನು ಬಿಚ್ಚಿಡಲ್ಲ. ಯಾರ್ಯಾರಿಗೆ ಆಗುತ್ತೋ ಅವರೇ ಅದನ್ನು ನನಗೆ ಹೇಳಿದಾಗ ನಂತರ ಅದನ್ನು ತರ್ತೀನಿ. ಮೇಜರಾಗಿ ಇದನ್ನು ತೊಗೊಂಡು ಹೋಗಬೇಕು. ಆ ಒಂದು ಬಿಲ್ಲು ವೃಕ್ಷಕ್ಕೆ ಎಲ್ಲೋ ಒಂದು ಮುಳ್ಳಿಗೆ ಚುಚ್ಚಬೇಕು, 3 ಪ್ರದಕ್ಷಿಣೆ ಹಾಕಬೇಕು. ಒಂದೇ ಒಂದು ಬಿಲ್ವ ದಳ ತೆಗೆದುಕೊಳ್ಬೇಕು, ಒಂದೇ ಒಂದು ಅಷ್ಟೇ. ಅದರಲ್ಲಿ 3 ಕಣ್ಣು ಇರುತ್ತಲ್ಲ, 3 ಎಲೆಗಳು. ಆಗ ಒಂದು ತೆಗೆದುಕೋಬೇಕು, ಅವ್ರ ಪಾಕೆಟಲ್ಲಿ ಇಟ್ಕೋಬೇಕು, ಹೊರಡಬೇಕು. ಏನೋ ಮಾರ್ಗ ಮಧ್ಯೆ ಇದನ್ನು ಮೊದಲೇ ಅವರು ಪೂರ್ವ ತಯಾರಿ ಮಾಡ್ಕೊಂಡಿರಬೇಕು. ಇದನ್ನು ಕರೆಕ್ಟಾಗಿ ಏನು ಅಂತಂದರೆ, ಈ ಕಡೆ ಆ ಕಡೆ ಬ್ಯಾಲೆನ್ಸ್ ಮಾಡಬಾರ್ದು, 100% ಇರಬೇಕು. ಸಿಗ್ನೇಚರ್ ಅರ್ಧ ಮಾಡೋ ಹಾಗಿಲ್ಲ, ಅಥವಾ ಕೊನೆಯಲ್ಲಿ ಮೊದಲು ಬಿಟ್ಬಿಟ್ಟು ಕೊನೆಯಲ್ಲಿ ಮಾಡೋಂಗಿಲ್ಲ. ನೀವು ಪೂರ್ಣ ಮಾಡಬೇಕಾಗತ್ತೆ. ಇದಕ್ಕೆ ಕರೆಕ್ಟಾಗಿ 100 ಡೇಸನ್ನೇ ಆಯ್ಕೆ ಮಾಡ್ಕೋಬೇಕು. ಕರೆಕ್ಟ್ 100 ಡೇಸ್, ನಾಟ್ 99, ನಾಟ್ 101, ಓನ್ಲಿ 100 ಡೇಸ್ ಸಿಗ್ನೇಚರ್ ಮಾಡೋದು, ಆ ಮರ ಕಂಡಿಸೋದು, ಇನ್ನು ಪ್ರೇಯರ್ ಮಾಡೋದು, ಹೋಗೋದು. ನನಗೆ ಇಂಥವನಿಂದ ದುಡ್ಡು ಬರಬೇಕು, ಈ ಕಂಪನಿ ನನಗೆ ಹಣ ಬರಬೇಕು, ಆ ಜಮೀನಿಂದ ಹಣ ಬರಬೇಕು, ಮಹಾಲಕ್ಷ್ಮಿ ನನ್ನ ಸಿಗ್ನೇಚರ್ ಇದೆ ತಗೋ. ಬೆಳಗ್ಗೆ ಹೊತ್ತು ಮಾಡಿದ್ರೆ ಅವರಿಗೆ ಯಾವ ಸಮಯ ಅಂತ ಇರುತ್ತೋ ಅಂಥ ಸಮಯದಲ್ಲೇ ಮಾಡಿ ತೊಂದರೆ ಇಲ್ಲ. ಅಂದರೆ ಪಾಪ ಅವ್ರಿಗೆ ಇಲ್ಲೂ ಕೂಡ ಏನಾಗುತ್ತೆ, ಕೆಲಸಕ್ಕೆ ಹೋಗಬೇಕಾಗತ್ತೆ, ಸಂಜೆ ಆಗುತ್ತೆ. ಇನ್ನು ಟೈಮ್ ಇತ್ತು ಅಂದರೆ ಗೋಧುಳಿ ಲಗ್ನ, ಮಹಾಲಕ್ಷ್ಮಿ ಮನೆಗೆ ಬರೋ ಸಮಯ ಗೋಧುಳಿ ಸಮಯ. 5:30 ಇಂದ 6:30 ಒಳಗಡೆ ಮಾಡ್ತೀನಿ ಅಂತಂದರೆ ಬಹಳ ಅದ್ಭುತವಾಗಿರುತ್ತೆ. ಇದನ್ನು ಮಾಡ್ತಾ ಬನ್ನಿ, ನಿಮ್ಮ ಸಿಗ್ನೇಚರ್ ಮಹತ್ವ ನಿಮಗೆ ಗೊತ್ತಾಗುತ್ತೆ. ಖಂಡಿತ ಗುರುಗಳೇ, ತುಂಬ ಸಿಂಪಲ್ ಆಗಿತ್ತು. ನಮ್ಮ ಸಿಗ್ನೇಚರ್ಗೂ ಅಷ್ಟೇ ಸ್ಟ್ರೆಂತ್ ಇದೆ ಅಂತ ಈ ಒಂದು ವಿಚಾರದ ಮುಖಾಂತರ ಗೊತ್ತಾಯಿತು. ಭಾಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮ್ಮ ಸಿಗ್ನೇಚರ್ಗಿರುವಂಥ ಮಹತ್ವ ಏನು ಅಂತ ನಿಮಗೆ ಗೊತ್ತಾಯ್ತಲ್ಲ? ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತೀರಾ? 100 ಡೇಸ್ ನೀವು ಏನು ಫಾಲೋ ಮಾಡಬೇಕು ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.